ಇನ್ನು ಕೃಷ್ಣ ಮೇಲ್ದಂಡೆ ಯೋಜನೆ ವಿಚಾರದಲ್ಲಿ 75,000 ಕೋಟಿ ರಾಜ್ಯ ಸರ್ಕಾರ ಹೇಳಿತ್ತು ಅನುದಾನ ಕೊಡ್ತೀವಿ ಅಂತೇಳಿ. ಆದರೆ ಇದುವರೆಗೂ ಕೂಡ ಯೋಜನೆಗೆ ಬಿಡುಗಾಸು ಕೂಡ ಕೊಟ್ಟಿಲ್ಲ. ಈಗ ಆಕ್ರೋಶಕ್ಕೆ ಕಾರಣವಾಗಿದೆ ಇದು. ಕೃಷ್ಣ ಜಲಾಂದೋಲನ ಬಗ್ಗೆ ಪ್ರಶ್ನಿಸಿದ್ರೆ ಸಿಎಂ ಉತ್ತರ ಕೊಡ್ತಾರೆ ಅಂತ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಜಾರ್ಕೊಂಡಿದ್ದಾರೆ. ಜಲಾಂದೋಲನ ಮಾಡಿದ್ರಿ ಸರ್, ಬಿಜಾಪುರದಲ್ಲಿ ಆಣೆ ಮಾಡಿದ್ರಿ, ಕೃಷ್ಣೆಗಾಗಿ 40,000 ಕೋಟಿ ಪ್ರತಿ ವರ್ಷ ಇಡ್ತೀವಿ ಅಂತ ಹೇಳಿದ್ರಿ ಸರ್. 2 ವರ್ಷ ಆಯ್ತು, ಸಂಕಲ್ಪ ಈಡೇರುತ್ತಲ್ಲ? ಚೀಫ್ ಮಿನಿಸ್ಟರ್ ಬರ್ತಾರೆ, ಅದಕ್ಕೆ ಉತ್ತರ ಕೊಡ್ತಾರೆ. ಸಿಎಂ ಬೇರೆದಕ್ಕೆಲ್ಲ ಮಾತಾಡ್ತಾರೆ ಸರ್, ಇದನ್ನ ಮಾತ್ರ ಸಿಎಂ ಅವ್ರು ಹೇಳ್ತಾರೆ ಅಂತ ಹೋಗ್ಬಿಟ್ರೆ ಸರ್. ಇಲ್ಲ, ನಾನು ಡಿ ಸಿ ಎಂ ನಂಗೆ ಕೇಳಲ್ಲ. ಹಾಂ ಸರ್, ಅಧಿಕಾರನ ಒದ್ದು ಕಿತ್ಕೋಬೇಕು, ಹೌದು, ಕಾಸನ್ನ ಕೇಳಿ ಪಡ್ಕೋಬೇಕು. ಆ ಭಾಗದ ಜನ ಕೇಳಿ ಒದ್ದೇ ಕಿತ್ಕೋಬೇಕಾ? ಅವರು ಕೇಳಿದ್ರು ಕೊಡ್ದಕ್ಕಾಗ್ತಿಲ್ವಲ್ಲ ಸರ್. ಹೇಳೋದು ಸುಲಭ. ಈ 40,000 75,000 ಕೋಟಿ ಕೊಡೋಕ್ಕೆ ರಾಜ್ಯ ಸರ್ಕಾರದಲ್ಲಿ ಮೆಷಿನ್ ತಂದು ಇಟ್ಕೊಂಡ್ರು ಪ್ರಿಂಟ್ ಮಾಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ಸುಮ್ಮನೆ ಬಿಟ್ಟಿದ್ರಿ, ಈಗ ತಗಲಾಕತ್ತೀರಿ, ಅದು ಆಗಲ್ಲ, ಹೋಗಲ್ಲ. ಒಂದೊಂದೊಂದೇ ಶುರು ಆಗ್ತಿವೆ ಸರ್. ಆಗತ್ತೆ ರೀ. ಇರಿಗೇಷನ್ ಮಿನಿಸ್ಟರ್ ಇವರೇ ಸಾಹೇಬ ಉತ್ತರ ಕೊಡಕ್ಕೆ ರೆಡಿ ಇಲ್ಲ. ಸಿ ಎಂ ಮೇಲೆ ತಾಕ್ಬಿಟ್ಟು ಕೂತಾಗ್ತಾ ಇದ್ದಾರೆ. ನೀವು ಯಾಕೆ ಇರಿಗೇಷನ್ ಮಿನಿಸ್ಟರ್ ಆಗ್ತೀರಿ ಹಂಗಾರೆ? ದಿಸ್ ಈಸ್ ಹೌ ಇಟ್ ವರ್ಕ್ಸ್. ಓಕೆ, ಆಮೇಲೆ ಹೆಚ್ಚಿಗೆ ಮಾತಾಡಿದ್ರೆ ಇದೆಲ್ಲ ಈ BJP ಸರ್ಕಾರದವ್ರು ಮಾಡಿದ ಕೆಲಸ ಆಯಿತು. ನಾವು ಕೊಡಬೇಕು ಅಂತ ಇಟ್ಕೊಳ್ತಿದ್ವಿ ದುಡ್ಡು, ಮೋಸ ಮಾಡ್ಬಿಟ್ರು ಅವರೇ ಎಲ್ಲ ಆಯ್ತಪ್ಪ. ಅಷ್ಟೇ ಹೇಳಿ ಸರ್, ಸುಮ್ಮನೆ ನೀವು ಎಲ್ಲ ಸರಿ ಹೋಗತ್ತವಾಗ ಅವ್ರ ಮೇಲೆ ಹೇಳಿದ್ರೆ ಅಷ್ಟೇ ಹೇಳ್ಬಿಟ್ಟು ಹೋದ್ರೆ ಆಯ್ತಪ್ಪ.